ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಾಕಾನೆಗಳ ಕಾದಾಟ, ಆನೆ ಬಿದ್ದು ಮಹಿಳೆ ಸಾವು. ಕುಶಾಲನಗರ ದುಬಾರೆ ಸಾಕಾನೆ ಶಿಬಿರದಲ್ಲಿ ಘಟನೆ. ಮಾಜಿ ಪ್ರಧಾನಿ ದೇವೇಗೌಡರ 94ನೇ ಹುಟ್ಟುಹಬ್ಬ ಆಚರಣೆ. ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ದರ್ಗಾದಲ್ಲಿ ಪ್ರಾರ್ಥನೆ. 30 ಅಡಿ ಕಟೌಟ್ಗೆ ಕ್ಷೀರಾಭಿಷೇಕ. ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ. ಎಚ್.ಡಿ. ದೇವೇಗೌಡರ ಸೇವೆ ಸ್ಮರಿಸಿದ ಜೆಡಿಎಸ್ ಮುಖಂಡರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕು. ಮಾಜಿ ಸಚಿವ ಎ. ಮಂಜು ಹೇಳಿಕೆ. ವಾರ್ತೆಗಳ ವಿವರ. ಸಾಕಾನೆಗಳ ಕಾದಾಟದ ವೇಳೆ ಅವುಗಳ ನಡುವೆ ಸಿಲುಕಿ ಮಹಿಳೆಯೋರ್ವರು ದಾರುಣವಾಗಿ ಮೃತಪಟ್ಟಿರುವ ಘಟನೆ ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ನಂಜರಾಯಪಟ್ಟಣದ ದುಬಾರೆ ಶಿಬಿರದಲ್ಲಿ ನಡೆದಿದೆ. ಒಂದು ಆನೆ ಕೊಂಬಿನಿಂದ ತಿವಿದ ಪರಿಣಾಮ ಮತ್ತೊಂದು ಆನೆ ನೆಲಕ್ಕುರುಳಿದೆ. ಈ ವೇಳೆ ಅಲ್ಲೇ ಇದ್ದ ಮಹಿಳೆ ಆನೆಯಡಿ ಸಿಲುಕಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಆಕೆಯನ್ನ ಕುಶಾಲನಗರ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಿಸದೆ ಅವರು ಮೃತಪಟ್ಟಿದ್ದಾರೆ. ಮೃತರನ್ನ ಚೆನ್ನೈ ಮೂಲದ 33 ವರ್ಷದ ಜಿನ್ಯೂ ಎಂದು ಗುರುತಿಸಲಾಗಿದೆ. ಚೆನ್ನೈ ಮೂಲದ ಜಿನ್ಯೂ ಎಂಬ ಮಹಿಳೆ ಕುಟುಂಬ ಸಮೇತ ನಂಜರಾಯಪಟ್ಟಣದ ದುಬಾರೆ ಆನೆ ಶಿಬಿರಕ್ಕೆ ಪ್ರವಾಸಕ್ಕೆ ಬಂದಿದ್ದರು. ಅವರು ಕಾವೇರಿ ನೀರಲ್ಲಿ ಆಟವಾಡುತ್ತಿರುವ ಸಂದರ್ಭ ಮಾವುತರು ಆನೆಗಳನ್ನ ಸ್ನಾನಕ್ಕೆಂದು ಕರೆತಂದಿದ್ದರು. ಈ ವೇಳೆ ಆನೆಗಳ ನಡುವೆ ಕಾದಾಟ ಶುರುವಾಗಿದೆ. ದುರ್ದೈವ ಎಂಬಂತೆ ಅಲ್ಲೇ ಇದ್ದ ಪ್ರವಾಸಿ ಮಹಿಳೆಯ ಮೇಲೆ ಆನೆ ಬಿದ್ದಿದ್ದು ನೆಲಕ್ಕೆ ಅಪ್ಪಳಿಸಿದ ಜಿನ್ಯೂ ಅವರ ತಲೆಗೆ ಗಂಭೀರ ಗಾಯವಾದ ಪರಿಣಾಮ ಅವರು ಮೃತಪಟ್ಟಿದ್ದಾರೆ. ಆನೆಗಳ ಕಾದಾಟದ ವೇಳೆ ಅವುಗಳ ಕಾಲಿನ ಸಮೀಪ ಸಿಲುಕಿಕೊಂಡಿದ್ದ ಮಹಿಳೆ ಜಿನ್ಯೂ ರಕ್ಷಣೆಗೆ ಶಕ್ತಿ ಮೀರಿ ಪ್ರಯತ್ನಿಸಿದರೂ ಅದು ಸಾಧ್ಯವಾಗಿಲ್ಲ. ಪ್ರವಾಸಕ್ಕೆಂದು ಬಂದಿದ್ದ ಅಮಾಯಕ ಮಹಿಳೆಯ ಜೀವವನ್ನ ಸಾಕಾನೆಗಳು ಬಲಿ ಪಡೆದಿವೆ. ಘಟನೆ ಸಂಬಂಧ ಕುಶಾಲನಗರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಎಚ್.ಡಿ. ದೇವೇಗೌಡರ 94ನೇ ವರ್ಷದ ಹುಟ್ಟುಹಬ್ಬವನ್ನು ಹಾಸನ ನಗರದಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಸಂಭ್ರಮ ಹಾಗೂ ಸಡಗರದಿಂದ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಬೆಳಗಿನಿಂದಲೇ ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ನಗರದ ವಿವಿಧ ಭಾಗಗಳಲ್ಲಿ ಜಮಾಯಿಸಿ ಸಂಭ್ರಮಾಚರಣೆ ನಡೆಸಿದರು. ಮೊದಲಿಗೆ ನೀರುಬಾಗಿಲಿನ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಅರ್ಚನೆ ನೆರವೇರಿಸಲಾಯಿತು. ದೇವೇಗೌಡರ ಆರೋಗ್ಯ, ಆಯುಷ್ಯ ಹಾಗೂ ಇನ್ನಷ್ಟು ಜನಸೇವೆಗೆ ಶಕ್ತಿ ದೊರಕಲಿ ಎಂದು ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು. ಬಳಿಕ ಆಜಾದ್ ರಸ್ತೆಯಲ್ಲಿರುವ ಹಜರತ್ ಗುಜರಾತಿ ಬಾದ್ಶಾ ದರ್ಗಾಕ್ಕೆ ಭೇಟಿ ನೀಡಿದ ಜೆಡಿಎಸ್ ನಾಯಕರು ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ನಂತರ ನಗರದ ಪ್ರಮುಖ ಕೇಂದ್ರವಾದ ಎನ್ಆರ್ ವೃತ್ತದಲ್ಲಿ ಅಳವಡಿಸಲಾಗಿದ್ದ ಎಚ್.ಡಿ. ದೇವೇಗೌಡ ಅವರ 30 ಅಡಿ ಎತ್ತರದ ಭವ್ಯ ಕಟೌಟ್ಗೆ ಕ್ಷೀರಾಭಿಷೇಕ ಹಾಗೂ ಪುಷ್ಪಾಭಿಷೇಕ ನೆರವೇರಿಸಲಾಯಿತು. ಕಟೌಟ್ಗೆ ಹಾಲಿನ ಅಭಿಷೇಕ ಮಾಡುವ ವೇಳೆ ಕಾರ್ಯಕರ್ತರು ದೇವೇಗೌಡರಿಗೆ ಜಯವಾಗಲಿ, ರೈತರ ನಾಯಕ ದೇವೇಗೌಡ ಎಂಬ ಘೋಷಣೆಗಳನ್ನು ಕೂಗಿ ಸಂಭ್ರಮಿಸಿದರು. ಬಳಿಕ ಜೆಡಿಎಸ್ ಮುಖಂಡರು ನಗರದ ಗವೇನಹಳ್ಳಿ ಸಮೀಪದ ಕಾಮಧೇನು ಸಹಕಾರಿ ವಿದ್ಯಾಶ್ರಮಕ್ಕೆ ಭೇಟಿ ನೀಡಿ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಿಸಿದರು. ಈ ಸಂದರ್ಭದಲ್ಲಿ ಶಾಸಕ ಎಚ್.ಪಿ. ಸ್ವರೂಪ್ ಮಾತನಾಡಿ, ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬ ಸಣ್ಣ ಗ್ರಾಮದಲ್ಲಿ ರೈತ ಕುಟುಂಬದಲ್ಲಿ ಜನಿಸಿದ ಎಚ್.ಡಿ. ದೇವೇಗೌಡರು ತಮ್ಮ ಪರಿಶ್ರಮ, ರಾಜಕೀಯ ದೂರದೃಷ್ಟಿ ಹಾಗೂ ಜನಪರ ಚಿಂತನೆಯ ಮೂಲಕ ದೇಶದ ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸಿದ ಅಪರೂಪದ ಕನ್ನಡಿಗ. ಪ್ರಾದೇಶಿಕ ಪಕ್ಷ ಕಟ್ಟಿಕೊಂಡು ರಾಜ್ಯ ರಾಜಕೀಯದಿಂದ ರಾಷ್ಟ್ರ ರಾಜಕೀಯದವರೆಗೆ ಬೆಳೆದ ದೇವೇಗೌಡರು ರೈತರ ಧ್ವನಿಯಾಗಿ ಕೆಲಸ ಮಾಡಿದ್ದಾರೆ. ಸಚಿವರಾಗಿ, ಮುಖ್ಯಮಂತ್ರಿಯಾಗಿ ಹಾಗೂ ಪ್ರಧಾನಮಂತ್ರಿಯಾಗಿ ಅವರು ಮಾಡಿದ ಸೇವೆ ಇಂದಿಗೂ ಜನರ ಮನಸ್ಸಿನಲ್ಲಿ ಉಳಿದಿದೆ ಎಂದು ಹೇಳಿದರು. ಮಾಜಿ ಪ್ರಧಾನಿಗಳಂತ ಸನ್ಮಾನ್ಯ ಪರಮ ಪೂಜ್ಯ ದೇವೇಗೌಡ ಅಪ್ಪಾಜಿ ಅವರಿಗೆ 94ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯ ಕೋರ್ತಾ ಪ್ರತಿ ವರ್ಷದಂತೆ ಎಲ್ಲ ನಾವು ಕಾರ್ಯಕರ್ತರು ಮುಖಂಡರೆಲ್ಲ ಸೇರಿ ಅವರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ದೀವಿ. ಅವರ ಅನುಭವ, ಅವರ ಒಂದು ಸಲಹೆ ಸೂಚನೆ ನಮ್ಮ ರಾಜ್ಯಕ್ಕೆ ಮತ್ತು ರಾಷ್ಟ್ರಕ್ಕೆ ನಮಗೆಲ್ಲರೂ ಕೂಡ ಬೇಕಾಗಿದೆ. ಹಾಗಾಗಿ ಅವ್ರಿಗೆ ಆರೋಗ್ಯ ಭಗವಂತ ಆಯುರಾರೋಗ್ಯ ಭಗವಂತ ಕೊಡಲಿ ಅಂತ ನಾವು ಕೂಡ ಎಲ್ಲ ಪ್ರಾರ್ಥಿಸಿ ಮತ್ತೊಮ್ಮೆ ಪರಮ ಪೂಜ್ಯ ಅಪ್ಪಾಜಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಭಗವಂತ ಅವ್ರಿಗೆ ಏನು ಒಳ್ಳೇದು ಮಾಡಲಿ ಅಂತ ನನಗೆ. ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ರಾಜಕೀಯದಲ್ಲಿ ಸರಳತೆ, ಸೌಜನ್ಯ ಹಾಗೂ ಪ್ರಾಮಾಣಿಕತೆಯನ್ನು ಉಳಿಸಿಕೊಂಡ ಕೆಲವೇ ನಾಯಕರಲ್ಲಿ ದೇವೇಗೌಡರು ಒಬ್ಬರು. ಎಲ್ಲಾ ವರ್ಗದ ಜನರಿಗೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಅವರು ಸದಾ ಕಾರ್ಯನಿರ್ವಹಿಸಿದ್ದಾರೆ. ಅವರಿಗೆ ದೇವರು ಇನ್ನಷ್ಟು ಆಯುಷ್ಯ, ಆರೋಗ್ಯ ಹಾಗೂ ಜನಸೇವೆ ಮಾಡುವ ಶಕ್ತಿ ನೀಡಲಿ ಎಂದು ಹೇಳಿದರು. ರಾಷ್ಟ್ರ ಮತ್ತು ನಮ್ಮ ರಾಜ್ಯ ಕಂಡ ಅಪರೂಪದ ನಾಯಕರಾದಂಥ ಮನಶ್ರೀ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬವನ್ನು ಆಚರಿಸ್ತಿದ್ದೇವೆ.
ಇದು ನಮ್ಮ ಪಕ್ಷಕ್ಕೆ, ನಮ್ಮ ಕಾರ್ಯಕರ್ತರಿಗೆ, ಮುಖಂಡರಿಗೆ ಅತ್ಯಂತ ಸಂತಸದ ವಿಚಾರ ಆಗಿದೆ. ಮಾನ್ಯ ದೇವೇಗೌಡರವರು ಸಾಮಾನ್ಯ ಕುಟುಂಬದಿಂದ ಬಂದು ಇವತ್ತು ಒಬ್ಬ ದೇಶದ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಗಳಾಗಿ ಅವರು ಮಾಡಿದಂಥ ಕೆಲಸಗಳು ಇಡೀ ರಾಷ್ಟ್ರವನ್ನು ಗಮನ ಸೆಳೆದಿದೆ, ಸಾಮಾನ್ಯ ಜನರ ಗಮನವನ್ನು ಸೆಳೆದಿದೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಅವರು ಈ ಇಳಿವಯಸ್ಸಿನಲ್ಲೂ ಕೂಡ ಅವರು ತೋರ್ತಿರ್ತಕ್ಕಂಥ ಛಲ, ಅವರು ಸಾಮಾನ್ಯ ವಿಷಯಗಳ ಬಗ್ಗೆ, ಸಾಮಾನ್ಯ ಜನರ ಬಗ್ಗೆ ಇರ್ತಕ್ಕಂಥ ಕಳಕಳಿ, ಹೋರಾಟ ನಮ್ಮ ಪಕ್ಷಕ್ಕೆ, ನಮಗೆಲ್ಲ ಇವತ್ತು ಪ್ರೇರಣೆಯಾಗಿದೆ, ಪ್ರೇರಕರಾಗಿದ್ದಾರೆ. ಅವರ ಒಂದು ಪ್ರೇರಣೆಯಿಂದ ಇವತ್ತು ನಮ್ಮ ಪಕ್ಷ ಬಲಿಷ್ಠವಾಗಿ ಬೆಳೀತಾ ಇದೆ. ನಾವು ಇಡೀ ಕಾರ್ಯಕರ್ತರು ಇಷ್ಟೇ ನಾವು ಹೇಳಿಕ್ಕೆ ಬಯಸ್ತೇವೆ, ಅವ್ರಿಗೆ ಇನ್ನೂ ಕೂಡ ಆಯಸ್ಸು ಹೆಚ್ಚಾಗಬೇಕು, ಅವರ ಛಲ, ಪ್ರೇರಣೆ ನಮಗೆಲ್ಲ ಮಾದರಿಯಾಗಿರಲಿ ಅಂತ ಹೇಳಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕೆಎಸ್ ಲಿಂಗೇಶ್ ಮಾತನಾಡಿ, ಕರ್ನಾಟಕದ ವರಪುತ್ರ ಹರದನಹಳ್ಳಿ ದೇವೇಗೌಡರು ಕನ್ನಡಿಗರಿಗಾಗಿ ಮೊಟ್ಟಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಕನ್ನಡದ ಬಾವುಟ ಹಾರಿಸಿದರು. ಶತಯುತರಾಗಿ ಅವರ ಮಾರ್ಗದರ್ಶನ ದೇಶಕ್ಕೆ ಲಭಿಸಲಿ ಎಂದು ಹೇಳಿದರು. ಕರ್ನಾಟಕದ ವರಪುತ್ರ ಹರದನಹಳ್ಳಿ ದೇವೇಗೌಡರು ಕರ್ನಾಟಕದವರಾಗಿ, ಕನ್ನಡಿಗರಾಗಿ ಮೊಟ್ಟಮೊದಲ ಬಾರಿಗೆ ಕೆಂಪುಕೋಟೆಯಲ್ಲಿ ಕನ್ನಡ ಬಾವುಟವನ್ನು ಹಾರಿಸಿದಾತ. ಜೊತೆಗೆ ಬಡವರ, ದೀನದಲಿತರ, ವಿಶೇಷವಾಗಿ ರೈತರ ಪರವಾಗಿ ಕಾಳಜಿ ಇರ್ತಕ್ಕಂಥವರು. ಈ ನೆಲದ ಜಲ, ನೆಲ, ಭಾಷೆ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಇವತ್ತು 94ನೇ ಜನ್ಮದಿನೋತ್ಸವನ ಆಚರಣೆ ಮಾಡ್ತಾಯಿದ್ದೇವೆ. ಅವರು ಶತಾಯುಷಿಗಳಾಗಿ ಅವರ ಮಾರ್ಗದರ್ಶನ ದೇಶಕ್ಕೆ ನಮ್ಮ ಎಲ್ಲರೂ ಇರಲಿ ಅಂತ ಶುಭ ಹಾರೈಸ್ತೀವಿ. ಕಾರ್ಯಕ್ರಮದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಎಸ್ ದೇವೇಗೌಡ, ಮಂಜೇಗೌಡ, ಬಿಆರ್ ಸತ್ಯನಾರಾಯಣ್, ವಕೀಲರಾದ ಕೆಆರ್ ಇಂದ್ರಕುಮಾರ್, ಶೇಷಾದ್ರಿ, ಪೂರ್ಣಚಂದ್ರ, ಸುಬ್ಬೇಗೌಡ, ಧರಣಿ, ಯತೇಶ್, ಲೋಕೇಶ್, ಮಾಧ್ಯಮ ವಕ್ತಾರ ಹೊಂಗೆರೆ ರಘು, ನಗರಸಭೆ ಮಾಜಿ ಅಧ್ಯಕ್ಷ ಸಿಆರ್ ಶಂಕರ್, ಗಿರೀಶ್ ಚನ್ನವೀರಪ್ಪ, ಬಿದರೆಕೆರೆ ಜಯರಾಮ್, ಮಹಂತೇಶ್, ಅಕ್ಮಲ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ನಾಗರಾಜು, ದುದ್ದ ಲಕ್ಷ್ಮಣ್ ಹಾಗೂ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಭಾಗವಹಿಸಿದ್ದರು. ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ನಾಡಿನ ಜಲ, ನೆಲ, ಭಾಷೆ ಉಳಿವಿನ ಹೋರಾಟಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕು ಎಂದು ಮಾಜಿ ಸಚಿವ ಎ. ಮಂಜು ಹೇಳಿದರು. ಪಟ್ಟಣದ ದೊಡ್ಡಮ್ಮ ದೇವಾಲಯದ ಆವರಣದಲ್ಲಿ ಎಚ್.ಡಿ. ದೇವೇಗೌಡ ಅವರ 94ನೇ ವರ್ಷದ ಹುಟ್ಟುಹಬ್ಬದ ಆಚರಣೆ ಅಂಗವಾಗಿ ದೊಡ್ಡಮ್ಮ ತಾಯಿಗೆ ಪೂಜೆ ಸಲ್ಲಿಸಿ ನಂತರ ಕಾರ್ಯಕರ್ತರೊಂದಿಗೆ ಕೇಕ್ ಕತ್ತರಿಸಿ ಮಾತನಾಡಿದ ಶಾಸಕರು, ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರಾಜಕಾರಣಿ, ದೇಶದ ಅಭಿವೃದ್ಧಿ ಚಿಂತನೆ, ರೈತ ಪರವಾಗಿ ಹೋರಾಟ, ಕನ್ನಡ ನಾಡಿನ ಜನತೆ ಮರೆಯುವಂತಿಲ್ಲ. ಇಂದಿಗೂ ಪ್ರಧಾನಿ ಮೋದಿ ದೇವೇಗೌಡರ ಸಲಹೆ ಪಡೆದು ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳುತ್ತಿರುವುದು ವಿಶೇಷವಾಗಿದೆ. ಇಂತಹ ಧೀಮಂತ ನಾಯಕರಾದ ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಬೇಕು ಎಂದು ಹೇಳಿದರು. ಪ್ರಾಮಾಣಿಕ ಒಂದು ಅತಿ ಎತ್ತರಕ್ಕೆ ಬೆಳೆದಂತ ನಮ್ಮ ಜಿಲ್ಲೆಯವರೇ ಆದಂತ ದೇವೇಗೌಡರು ಈ ರೀತಿ ಸ್ಥಾನ ಸಿಗ್ತಕ್ಕಂಥದ್ದು ಭಾರಿ ವಿರಳ. ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಸಿಗ್ತದೋ ಇಲ್ಲೋ ಮುಂದೆ ಗೊತ್ತಿಲ್ಲ. ಆದರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು, ನಾವು ಆ ಪಕ್ಷದಲ್ಲಿ ನಾವೆಲ್ಲ ಕಾರ್ಯಕರ್ತರು ಅವ್ರ ಜೊತೆಲಿರ್ತಕ್ಕಂಥದ್ದು, ನಾವೆಲ್ಲರೂ ಸೇರಿ ಅವ್ರಿಗೆ ನಿಜವಾಗ್ಲೂ ಕೂಡ 100 ವರ್ಷಗಳ ಕಾಲ ಬದುಕಲಿ ಅಂತ ಹೇಳಿ ನಾವು ನಮ್ಮ ತಾಲೂಕಿನ ಪರವಾಗಿ ಅವರಿಗೆ ದೇವರನ್ನ, ದೊಡ್ಡಮ್ಮ ದೇವಸ್ಥಾನ ಆಶೀರ್ವಾದ ಆಗಲಿ, ಅವರ ಆರೋಗ್ಯ ಸುಧಾರಣೆ ಆಗಲಿ. ಅವರು ಕೊಟ್ಟಂತ ಕೊಡುಗೆ ದೇಶಕ್ಕೆ ನಿಜವಾಗ್ಲೂ ಬೇರೆಯವ್ರು ಮಾತಾಡೋದು ಗೊತ್ತಿಲ್ಲ. ಯಾಕಂದ್ರೆ ನಾವು ಕೂಡ ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಬಟ್ ಹೊರಗಡೆ ನೋಡಿದಾಗ ಅವ್ರು ತಗೊಂಡಂತ ಹಲವಾರು ತೀರ್ಮಾನಗಳು ದೇಶದ ಪರವಾಗಿ ನಿಜವಾಗ್ಲೂ ಕೂಡ ಶ್ಲಾಘನೀಯ. ಅವರು ಮಾಡಿದಂಥದ್ದು ಇವತ್ತು ಮತ್ತೊಮ್ಮೆ ನಾವು ಅವ್ರಿಗೆ ಭಗವಂತನಲ್ಲಿ, ದೊಡ್ಡಮ್ಮನಲ್ಲಿ ಬೇಡ್ಕೊಳ್ಳೋದೇನು ಅಂದ್ರೆ ಮತ್ತೊಮ್ಮೆ ಇನ್ನೊಂದು ಸಲ ರಾಜ್ಯಸಭಾ ಆಗುವಂತ ಅವಕಾಶ ಅವ್ರಿಗೆ ದೊರಕಲಿ ಅಂತಕ್ಕಂಥದ್ದನ್ನ ನಾವೆಲ್ಲೋ ಹಾರೈಸೋಣ. ಅವ್ರ ಆರೋಗ್ಯ ಚೆನ್ನಾಗಿರ್ಲಿ, ಕುಮಾರಸ್ವಾಮಿ ಅವ್ರಿಗೆ, ರೇವಣ್ಣ ಅವ್ರಿಗೆ, ಅವ್ರ ಕುಟುಂಬದೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ, ನಮಗೆ ಆ ಕಂಬ ಗಟ್ಟಿಯಾಗಿದ್ದೆ ನಮ್ಮ ಪಕ್ಷಕ್ಕೆ ಒಂದು ಶಕ್ತಿ ಅಂತ ಭಾವಿಸಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ. ದೇವೇಗೌಡರು 100 ಕಾಲ ಬದುಕಿ ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಎನ್ಡಿಎನಲ್ಲಿ ಅತಿ ಹತ್ತಿರವಾಗಿ ಮೋದಿ ಅವರ ಜೊತೆ ಇದ್ದಾರೆ. ಸರ್ಕಾರದ ಬಗ್ಗೆ, ದೇಶದ ಬಗ್ಗೆ ಚಿಂತೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವರನ್ನ ಕನ್ಸಲ್ಟ್ ಮಾಡಿ ಮಾಡ್ತಕ್ಕಂಥದ್ದನ್ನ ನಾವೆಲ್ಲರೂ ನೋಡಿದ್ದೀವಿ. ಅದು ಮುಂದುವರಿಲಿ, ಯಶಸ್ವಿಯಾಗಲಿ, ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ಹೊನ್ನವಳ್ಳಿ ಸತೀಶ್, ನರಸೇಗೌಡ, ಮುತ್ತಿಗೆ ರಾಜೇಗೌಡ, ಕೃಷ್ಣಯ್ಯ, ಗಣೇಶ್ ಬಣದಹಳ್ಳಿ, ರವಿಕುಮಾರ್ ಮತ್ತಿತರರು ಹಾಜರಿದ್ದರು.
ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬದ ಅಂಗವಾಗಿ ಶಾಸಕ ಸಿಎನ್ ಬಾಲಕೃಷ್ಣ ಮತ್ತು ಜೆಡಿಎಸ್ ಕಾರ್ಯಕರ್ತರು, ಮುಖಂಡರುಗಳು ಪಟ್ಟಣದ 40 ಅಡಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಸಾರ್ವಜನಿಕರಿಗೆ ಸಿಹಿ ಹಂಚಿ ಸಾರ್ವಜನಿಕ ಆಸ್ಪತ್ರೆಯ ಡಯಾಲಿಸಿಸ್ ಕೇಂದ್ರಕ್ಕೆ ಟಿವಿಯನ್ನು ಕೊಡುಗೆಯಾಗಿ ನೀಡಿ ಒಳ ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ ವಿತರಣೆ ಮಾಡಿದರು. ದೇವೇಗೌಡರ ಹೆಸರಿನಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಆಗಮಿಸಿದ ಕಾರ್ಯಕರ್ತರು ಸಾರ್ವಜನಿಕರಿಗೆ ಸಿಹಿ ವಿತರಿಸಿ ನಂತರ ಮಾತನಾಡಿದ ಅವರು, ಮಾಜಿ ಪ್ರಧಾನಿಗಳಾದ ಎಚ್.ಡಿ. ದೇವೇಗೌಡರ ಸಾರ್ವಜನಿಕ ಬದುಕು ರಾಜಕಾರಣವನ್ನು ಮೀರಿದ ಕ್ಷಮತೆ, ದೂರದರ್ಶಿತ್ವ, ವಿನಮ್ರತೆ, ರೈತಪರ ಚಿಂತನೆಯ ಪಯಣವಾಗಿದೆ. ದೇವೇಗೌಡರು ನಮ್ಮ ರಾಜ್ಯದ ಹೆಮ್ಮೆಯ ಮಣ್ಣಿನ ಮಗನಾಗಿದ್ದಾರೆ. ಅವರು ರೈತನ ಬದುಕಿನ ಕಷ್ಟಗಳು ಚೆನ್ನಾಗಿ ಅರಿತವರಾಗಿದ್ದರಿಂದ ಬಡ ರೈತರು, ಸೌಲಭ್ಯ ವಂಚಿತರು ಹಾಗೂ ಸಮಾಜದ ದುರ್ಬಲ ವರ್ಗಗಳ ಒಳಿತಿಗಾಗಿ ತಾವೊಬ್ಬ ಹೋರಾಟಗಾರನಾಗಿ ಗುರುತಿಸಿಕೊಂಡಿದ್ದಾರೆ. ಪ್ರಜಾಸತ್ತಾತ್ಮಕ ವ್ಯವಸ್ಥೆಯ ಕೆಳಸ್ತರದಿಂದ ಆರಂಭಿಸಿದ ಇವರ ಹೋರಾಟದ ಬದುಕು ರಾಜಕೀಯ ನಮ್ಮೆಲ್ಲರಿಗೂ ಮಾದರಿಯಾಗಿದೆ. ಪ್ರಧಾನಿಯಾಗಿದ್ದ ಸಂದರ್ಭದಲ್ಲಿ ದೇಶದ ಗ್ರಾಮೀಣ ಭಾಗ ಮತ್ತು ಕೃಷಿ ವಲಯಕ್ಕೆ ಬಜೆಟ್ನಲ್ಲಿ ಸಿಂಹ ಪಾಲು ನೀಡಿ ಆರ್ಥಿಕತೆ ಗಟ್ಟಿಗೊಳಿಸಿದರು. ಸಂಸತ್ತಿನಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಗೆ ಪ್ರಸ್ತಾಪ ಮಾಡಿದ ಮೊದಲ ಪ್ರಧಾನಿ ಎನ್ನುವ ಹಿರಿಮೆ ಅವರದ್ದು ಎಂದು ಹೇಳಿದರು. ರಾಷ್ಟ್ರ ನಾಯಕರು, ನಮ್ಮೆಲ್ಲರ ನೆಚ್ಚಿನ ನಾಯಕರು, ರೈತರ ಒಡನಾಡಿ, ಪೂಜ್ಯ ಮಾಜಿ ಪ್ರಧಾನಮಂತ್ರಿಗಳಾದಂಥ ಎಚ್.ಡಿ. ದೇವೇಗೌಡ ಸಾಹೇಬರ 94ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ, ಸಮಸ್ತ ಜನ್ಮದಿನದ ಶುಭಾಶಯಗಳನ್ನು ಭಕ್ತಿಪೂರ್ವಕವಾಗಿ ಕೋರುತ್ತಾ, ಈ ಒಂದು ಶುಭ ದಿವಸ ಪೂಜ್ಯ ದೇವೇಗೌಡರ ಜನ್ಮದಿನದ ಅಂಗವಾಗಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ಇವತ್ತು ಎಲ್ಲ ಸಿಹಿ ಹಂಚಿಕೆಯನ್ನು ಕೂಡ ಮಾಡಿ, ತದನಂತರ ಆಸ್ಪತ್ರೆಯ ಎಲ್ಲ ಅಲ್ಲಿ ರೋಗಿಗಳಿಗೆ, ಅಲ್ಲಿಯ ಸರ್ವರಿಗೂ ಕೂಡ ಫಲವನ್ನು, ಹಣ್ಣನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ದೇವರಾಜೇಗೌಡರು, ನಮ್ಮ ಪಕ್ಷದ ಎಲ್ಲ ನಾಯಕರುಗಳು, ಕಾರ್ಯಕರ್ತ ಬಂಧುಗಳು, ಅಭಿಮಾನಿ ಬಂಧುಗಳು ಕೂಡ ಇಲ್ಲಿದ್ದಾರೆ, ಮಾಧ್ಯಮದ ಸಂಬಂಧಿಕರಿದ್ದಾರೆ. 6 ದಶಕಗಳ ಕಾಲ ಈ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ಒಂದು ಶ್ಲಾಘನೀಯವಾದಂಥ ಒಂದು ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಮಹಾನ್ ನಾಯಕರು ಈ ದೇಶದಲ್ಲಿದ್ದರೆ ಅದು ಪೂಜ್ಯ ಎಚ್.ಡಿ. ದೇವೇಗೌಡರು ಇರ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಈ ವಯಸ್ಸಿನಲ್ಲೂ ಕೂಡ ವಾರದಲ್ಲಿ 2 ದಿವಸ ಡಯಾಲಿಸಿಸ್ ಮಾಡಿಸ್ಕೊಂಡು ಕೂಡ ರಾಜ್ಯಸಭೆಯಲ್ಲಿ ರೈತರ ಧ್ವನಿಯಾಗಿ, ಕಾರ್ಮಿಕರ ಧ್ವನಿಯಾಗಿ, ಸರ್ವರ ಧ್ವನಿಯಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾವು ಈ ಸಂದರ್ಭದಲ್ಲಿ ಭಾವಿಸ್ತಾ, ಮತ್ತೊಮ್ಮೆ ಇವತ್ತು ಮೋದಿಯವರ ನಾಯಕತ್ವದಲ್ಲಿ ಇವತ್ತು ಮತ್ತೊಮ್ಮೆ ಪೂಜ್ಯ ದೇವೇಗೌಡರು ರಾಜ್ಯಸಭೆಗೆ ಪ್ರವೇಶಿಸ್ತಕ್ಕಂಥದ್ದಕ್ಕೆ ಅವಕಾಶ ಕೂಡಲೇ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿ, ಏಕೆಂದರೆ ಇವತ್ತು ಒಬ್ಬರು ಪ್ರಧಾನಮಂತ್ರಿಗಳಾಗಿ ಈ ದೇಶದಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಇವತ್ತು 140 ಕೋಟಿ ಜನರಲ್ಲಿ ದೇವೇಗೌಡರು ಒಬ್ಬರೇ ಇರ್ತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮೊದಲೇ ಇವತ್ತು ನಾಡಿನೆಲ್ಲೆಡೆ ದೆಹಲಿಯಲ್ಲೂ ಕೂಡ ಅವರ ಜನ್ಮದಿನದ ಒಂದು ಆಚರಣೆಯನ್ನು ಮಾಡ್ತಿರುವಂಥ ಒಂದು ಶುಭ ಸಂದರ್ಭ. ಇವತ್ತು ನಾವು ಕೂಡ ಆಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಸಹಸ್ರಾರು ಜನ ಸೇರಿ ಒಂದು ಸಿಹಿ ಹಂಚಿಕೆ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿದ್ದೇವೆ. ಇವತ್ತು ಬಾಗೂರು, ನುಗ್ಗೇಹಳ್ಳಿ, ಹಿರಿಸೇವೆ, ಅದೇ ರೀತಿ ಶ್ರವಣಬೆಳಗೊಳದಲ್ಲೂ ಕೂಡ ಆಚರಣೆಯಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು, ಅಭಿಮಾನಿ ಬಂಧುಗಳು ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಿ, ಪೂಜ್ಯ ದೇವೇಗೌಡರಿಗೆ ಈಶ್ವರ ಆಂಜನೇಯ ಸ್ವಾಮಿ ಆರೋಗ್ಯ, ಆಯುಸ್ಸು ಕೊಟ್ಟು ಶತಾಯುಷಿಗಳಾಗಿ ಇನ್ನೂ ಕೂಡ ಈ ದೇಶದಲ್ಲಿ ಪ್ರಜ್ವಲಿಸ್ತಕ್ಕಂಥ ಅವಕಾಶ ಆಗಲಿ ಅಂತ ಪ್ರಾರ್ಥನೆ ಮಾಡಿ, ಇವತ್ತು ಪ್ರತಿಯೊಬ್ಬರಿಗೂ ಕೂಡ ಸ್ಫೂರ್ತಿಯ ಚಿಲುಮೆ ಪೂಜ್ಯ ದೇವೇಗೌಡರು, ಸರ್ವರಿಗೂ ಕೂಡ ಇವತ್ತು ಅದನ್ನು ನೋಡಿ ನಾವು ಕೂಡ ಜನಸೇವೆಗಳಲ್ಲಿ ಮುಂದಾಗಬೇಕು ಅಂತಕ್ಕಂಥದ್ದನ್ನು ಕೂಡ ಹೇಳಿ, ಅವರ ಆಶೀರ್ವಾದ ಸರ್ವರಿಗೂ ಕೂಡ ಇರಲಿ ಅಂತ. ಈ ವೇಳೆ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಪರಮ ದೇವರಾಜೇಗೌಡ, ಸಿಎನ್ ಪುಟ್ಟಸ್ವಾಮಿಗೌಡ, ಎಚ್ಆರ್ ವೆಂಕಟೇಶ್ ಮೂರ್ತಿ, ಅನಿಲ್ ಕುಮಾರ್, ಕುಂಬರಹಳ್ಳಿ ರಮೇಶ್, ರವಿ, ಉಮೇಶ್, ಪರಮಕೃಷ್ಣೇಗೌಡ, ನಂಜುಂಡೇಗೌಡ, ನೆಟ್ಟಕೆರೆ ನಾಗರಾಜು, ಸಿಜೆ ಮಂಜುನಾಥ್, ಮುಖಂಡರಾದ ಬಿಕ್ಕಬಿಳ್ತಿ ಗಂಗಾಧರ್, ಜಯಣ್ಣ, ಮೋಹನ್ ಕುಮಾರ್, ಅಡಗೂರು ನಾರಾಯಣಿ, ಅಪ್ಸರ್ ಹಾಜರಿದ್ದರು. ಭಾರತದ ಮಾಜಿ ಪ್ರಧಾನಮಂತ್ರಿ ಹಾಗೂ ಪ್ರಸ್ತುತ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರ ಜನ್ಮದಿನವನ್ನು ಜನತಾದಳದ ಮುಖಂಡರು ಹಾಗೂ ಕಾರ್ಯಕರ್ತರು ಅರ್ಥಪೂರ್ಣವಾಗಿ ಆಚರಿಸಿದರು.
ಪಟ್ಟಣದ ಪ್ರಮುಖ ವೃತ್ತವಾದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದ ಬಳಿಕ ಸಾರ್ವಜನಿಕ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಂಚುವ ಮೂಲಕ ಸರಳ ಹಾಗೂ ಮಾದರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷರಾದ ಎಚ್.ಕೆ. ಪ್ರಸನ್ನ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಶೇಖರ್, ಮುಖಂಡರಾದ ಸುದರ್ಶನ್, ಹೊನ್ನಪ್ಪ, ಎವಿಎಸ್ ಶ್ರೀಧರ್, ಉಮೇಶ್ ಮತ್ತು ಜವರೇಶ್, ಮುಖಂಡರಾದ ಲಕ್ಷ್ಮಣ್, ಗೋವಿಂದ್, ನವೀನ್, ಅಶೋಕ್, ಅರುಣ್, ಸುನಿಲ್, ಚೇತು, ಕುಮಾರ್ ಹಾಗೂ ಪಕ್ಷದ ಪ್ರಮುಖ ಕಾರ್ಯಕರ್ತರು ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಮಾಜಿ ಪ್ರಧಾನಮಂತ್ರಿ ಹಾಗೂ ಜಾತ್ಯತೀತ ಜನತಾದಳ ಹಿರಿಯ ನಾಯಕ ಎಚ್.ಡಿ. ದೇವೇಗೌಡರ 94ನೇ ಹುಟ್ಟುಹಬ್ಬದ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಅರ್ಚನೆ ನೆರವೇರಿಸಲಾಯಿತು. ಜೆಡಿಎಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ದೇವಾಲಯದಲ್ಲಿ ಸೇರಿ ಚನ್ನಕೇಶವ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವೇಗೌಡರು ಉತ್ತಮ ಆರೋಗ್ಯ ಹಾಗೂ ದೀರ್ಘಾಯುಷ್ಯ ಹೊಂದಲಿ ಎಂದು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ದೇವಾಲಯದಲ್ಲಿ ಪೂಜೆ, ಅರ್ಚನೆ, ಪ್ರಸಾದ ವಿತರಣೆ ನಡೆಯಿತು. ಈ ವೇಳೆ ಎಚ್ಡಿಸಿಸಿ ಬ್ಯಾಂಕ್ ಜಿಲ್ಲಾ ನಿರ್ದೇಶಕ ಎಂಎ ನಾಗರಾಜ್ ಮಾತನಾಡಿ, ಮಾಜಿ ಪ್ರಧಾನಮಂತ್ರಿ ಎಚ್.ಡಿ. ದೇವೇಗೌಡ ಅವರು ರಾಜ್ಯ ಹಾಗೂ ದೇಶದ ರಾಜಕೀಯದಲ್ಲಿ ಅಪಾರ ಅನುಭವ ಹೊಂದಿರುವ ಹಿರಿಯ ನಾಯಕರು. ರೈತರು, ಬಡವರು ಹಾಗೂ ಸಾಮಾನ್ಯ ಜನರ ಪರವಾಗಿ ಸದಾ ಧ್ವನಿಯಾಗಿರುವ ದೇವೇಗೌಡರು ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಿದ್ದಾರೆ. ಅವರಿಗೆ ಇನ್ನಷ್ಟು ಆರೋಗ್ಯ, ಆಯುಷ್ಯ ನೀಡಲಿ ಎಂದು ಪ್ರಾರ್ಥಿಸಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಅವರ ಮಾರ್ಗದರ್ಶನ ರಾಜ್ಯ ಹಾಗೂ ದೇಶಕ್ಕೆ ಅತ್ಯಗತ್ಯವಾಗಿದೆ ಎಂದು ಹೇಳಿದರು. ಈ ಜಿಲ್ಲೆಯವರಾದಂತಹ ಶ್ರೀಯುತ ಎಚ್.ಡಿ. ದೇವೇಗೌಡರು ಸಾಹೇಬರು ಇವತ್ತು 93 ವರ್ಷವನ್ನು ಮುಗಿದು 94ಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದಾರೆ. ಶ್ರೀಯುತರಿಗೆ 100 ವರ್ಷವನ್ನು ಮುಗಿಸ್ತಕ್ಕಂತಹ ಒಂದು ಆರೋಗ್ಯ ಭಾಗ್ಯವನ್ನು ದೇವರು ನೀಡಲಿ ಅಂತ ಇವತ್ತು ನಾವು ಜಾತ್ಯತೀತ ಜನತಾದಳದ ಪರವಾಗಿ ಚನ್ನಕೇಶವ ಸ್ವಾಮಿಯಲ್ಲಿ ಪೂಜೆಯನ್ನು ಅಮ್ಮನವರ ಹತ್ರ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇವೆ. ಅದೇ ರೀತಿ ಶ್ರೀಯುತ ದೇವೇಗೌಡರು ಈ ರಾಜ್ಯ ಮತ್ತು ರಾಷ್ಟ್ರ ರಾಜಕಾರಣಕ್ಕೆ ಅನಿವಾರ್ಯ ಆಗಿರ್ತಕ್ಕಂಥವ್ರು, ಈ ದೇಶದ ದೀನದಲಿತರು, ರೈತರಿಗೆ ಅಸಹಕರಣ ಆಗಿರ್ತಕ್ಕಂಥವ್ರು. ಅಂಥವರು ಇನ್ನೂ ಬಹಳಷ್ಟು 100 ವರ್ಷ ದಾಟಿ ಈ ಒಂದು ಭೂಮಿಗೆ ಸಾಕಷ್ಟು ಈ ರಾಜ್ಯಕ್ಕೆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎಸ್ ಲಿಂಗೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಿಡಿ ಚಂದ್ರೇಗೌಡ, ಮಲ್ಲೇಶ್ ಗೌಡ, ದಿನೇಶ್, ಬಾಣಸವಳ್ಳಿ ಅಶ್ವಥ್, ವತ್ಸ, ಕಾಚಿಹಳ್ಳಿ ದಿಲೀಪ್, ಅಬ್ದುಲ್ ಸುಭಾನ್, ಬಲ್ಲೇನಹಳ್ಳಿ ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು. ದೇಶದಲ್ಲಿ ಇಂಧನ ಸಂರಕ್ಷಣೆ ಅಗತ್ಯವಾಗಿದ್ದು, ಸಾರ್ವಜನಿಕರು ಹೆಚ್ಚಿನ ಪ್ರಮಾಣದಲ್ಲಿ ಎಲೆಕ್ಟ್ರಿಕ್ ವಾಹನಗಳನ್ನು ಬಳಸುವ ಮೂಲಕ ತೈಲ ಬಳಕೆಯನ್ನು ಕಡಿಮೆ ಮಾಡಬೇಕು ಎಂದು ಶಾಸಕ ಎಚ್.ಕೆ. ಸುರೇಶ್ ಹೇಳಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಇಂಧನ ಉಳಿಸುವ ಕುರಿತು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಅದರ ದೂರದೃಷ್ಟಿಯಿಂದಲೇ ಇಂದು ಎಲೆಕ್ಟ್ರಿಕ್ ವಾಹನಗಳ ಬಳಕೆ ಹೆಚ್ಚಾಗುತ್ತಿದೆ. ಜಾತಿ ಪಕ್ಷಭೇದವಿಲ್ಲದೆ ರಾಜಕಾರಣಿಗಳು ಹಾಗೂ ಜನಸಾಮಾನ್ಯರು ಎಲೆಕ್ಟ್ರಿಕ್ ವಾಹನ ಮತ್ತು ಮೆಟ್ರೋ ಸೇವೆಗಳನ್ನು ಬಳಸುತ್ತಿರುವುದು ಸಂತಸದ ವಿಚಾರ. ದೇಶದ ಸಂಪತ್ತನ್ನು ಉಳಿಸುವ ನಿಟ್ಟಿನಲ್ಲಿ ತೈಲ ಬಳಕೆಯನ್ನು ಕಡಿಮೆ ಮಾಡಬೇಕು. ಸಾರ್ವಜನಿಕರು ಎಲೆಕ್ಟ್ರಿಕ್ ವಾಹನಗಳ ಬಳಕೆಗೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಹೇಳಿದರು. ಹೆಚ್ಚಿನ ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಯವರು ಈ ದೇಶದ ಸಾರ್ವಜನಿಕರಿಗೆ ಕರೆಯನ್ನು ಕೊಟ್ಟಿದ್ದಾರೆ. ಇಂಧನವನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಆ ದೂರದೃಷ್ಟಿಯಿಂದ ಇವತ್ತು ಎಲೆಕ್ಟ್ರಿಕ್ ಕಾರನ್ನು ಉಪಯೋಗಿಸ್ತಕ್ಕಂಥ ಕೆಲಸವನ್ನು ನಾವು ಸಹ ಮಾಡ್ತಾಯಿದ್ದೀವಿ. ಬಹುಶಃ ನನಗೆ ಅನಿಸುತ್ತೆ ಇದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಈ ಕ್ರಮವನ್ನು ಕೈಗೊಂಡಿದ್ದಾರೆ. ಮೊನ್ನೆ ನಾನು ಒಂದು ಪತ್ರಿಕೆಯಲ್ಲಿ ನೋಡಿದೆ, ನಮ್ಮ ರಾಜ್ಯಾಧ್ಯಕ್ಷರಾದಿಯಾಗಿ ಎಲ್ಲ ರಾಜಕಾರಣಿಗಳು, ಜನಸಾಮಾನ್ಯರು ಇವತ್ತು ಎಲೆಕ್ಟ್ರಿಕಲ್ನ ಮತ್ತು ಮೆಟ್ರೋದಲ್ಲಿ ಓಡಾಡ್ತಕ್ಕಂಥದ್ದನ್ನು ನಾನು ಶಿರಾ ಕ್ಷೇತ್ರದ ಶಾಸಕರಾದಂಥ ನಮ್ಮ ಜಯಚಂದ್ರ ಅವ್ರನ್ನ ನೋಡಿದೆ. ಹೇಳಿಕೆನ ಅವ್ರು ಕೊಟ್ಟಿರ್ತಕ್ಕಂಥ ಕರೆ ಸರಿ ಇದೆ. ನಾವೆಲ್ಲರೂ ಅದನ್ನು ಅಳವಡಿಸೋಣ. ಸಂಪತ್ತನ್ನು ಹಾಳು ಮಾಡ್ತಕ್ಕಂಥದ್ದು ಬೇಡ, ತೈಲ ಬೆಲೆ ಗಗನಕ್ಕೆ ಹೋಗೋದು ಬೇಡ, ಅದನ್ನು ಉಳಿಸೋಣ ಅಂತಕ್ಕಂಥದ್ದನ್ನು ಕೊಟ್ಟು ನೋಡಿ ತುಂಬ ಖುಷಿಯಾಯಿತು. ಬಹುಶಃ ನಮಗೂ ಅವರೆಲ್ಲ ಮಾದರಿ. ಹಾಗಾಗಿ ಇವತ್ತು ನಾವು ಸಹ ತೈಲ ಬೆಲೆಯನ್ನು ಏರಿಕೆಯನ್ನು ಖಂಡಿಸ್ತಕ್ಕಂಥದ್ದು, ಅದ್ರ ಜೊತೆಯಲ್ಲಿ ಇವತ್ತು ಎಲೆಕ್ಟ್ರಿಕ್ ಗುಡ್ಸನ್ನು ಓಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ. ಅದು ಸಾರ್ವಜನಿಕರೆಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಿ ಅಂತಕ್ಕಂಥ ಮನವಿಯನ್ನು ಮಾಡೋದು ಮುಖಾಂತರ ಇವತ್ತು ಬಹುಶಃ ನನಗೆ ಗೊತ್ತಿದ್ದ ರೀತಿಯಲ್ಲಿ ತೈಲ ಬೆಲೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ತುಂಬ ಜನ ಆಘಾತಕ್ಕೊಳಗಾಗಿದ್ದರು. ತುಂಬ ಏರಿಕೆ ಆಗುತ್ತೆ ಅದು ಅಂತಕ್ಕಂಥದ್ದನ್ನು ಬಹುಶಃ ದೂರದೃಷ್ಟಿಯನ್ನು ಇಟ್ಕೊಂಡು ಸನ್ಮಾನ್ಯ ನರೇಂದ್ರ ಮೋದಿಯವರು ಯಾವುದೇ ಬೆಲೆ ಏರಿಕೆಗೆ ಅವಕಾಶ ಕೊಡ್ದಂಗೆ ಮೊನ್ನೆವರೆಗೂ ಸಹ
ಒಂದು ಸೀಮಿತದಲ್ಲಿ ತಂದಿರತಕ್ಕಂಥವ್ರಿಗೆ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಈಗ ಜಾಹೀರಾತು. ರತ್ನಂ ಸಿಲ್ಕ್ಸ್ ಹಾಸನದ ಜನಮನ ಗೆದ್ದಿರುವ ನಂಬರ್ 1 ರೇಷ್ಮೆ ಹಾಗೂ ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್. ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ಸ್, ಪ್ಯೂರ್ ಬನಾರಸ್ ಸಿಲ್ಕ್ಸ್, ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್, ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್, ಸೂಟಿಂಗ್ ಅಂಡ್ ಶರ್ಟಿಂಗ್, ಇನ್ನು ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ವರ್ಷದ 365 ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ. ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ. ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್, ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್, ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್, ಆರ್ಸಿ ರೋಡ್, ಹಾಸನ್. ಫೋನ್ ನಂಬರ್ 9164210699 ಹಾಗೂ 08172296399. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ HAR ಆರ್ಕೇಡ್ 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ NH 206 ಹಾಸನ್ ಸರ್ಕಲ್ ಹತ್ತಿರ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ.
2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. 6360539736. 100 ವರ್ಷಗಳು 100 ದಿನಗಳು ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್, ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484272261 ಮತ್ತು 8970568666. ಮತ್ತೊಮ್ಮೆ ಅಮೋಘ ವಾರ್ತೆಗಳಿಗೆ ಸ್ವಾಗತ. ರಾಜ್ಯಾದ್ಯಂತ ಅಕ್ರಮ ಗೋಸಾಗಾಟ ಹಾಗೂ ಗೋಹತ್ಯೆ ನಡೆಯದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳ ಸಂಘಟನೆಗಳು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಇದೇ ವೇಳೆ ಜಿಲ್ಲಾ ಗೋರಕ್ಷಕ ಪ್ರಮುಖ ಶಶಿಧರ್ ಮಾಧ್ಯಮದೊಂದಿಗೆ ಮಾತನಾಡಿ, ಕಾನೂನು ಬಾಹಿರವಾಗಿ ಜಾನುವಾರು ಸಾಗಾಣಿಕೆ ನಡೆಯುತ್ತಿದ್ದು, ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಹಾಗೂ ಸಂಬಂಧಿತ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳಬೇಕು. ಅಕ್ರಮ ಕಸಾನೆಕಾಯಿಗಳನ್ನು ಗುರುತಿಸಿ ದಾಳಿ ನಡೆಸಬೇಕು. ಜಾನುವಾರು ಸಾಗಾಣಿಕೆ ನಡೆಯುವ ಪ್ರದೇಶಗಳು, ಜಾನುವಾರು ಸಂತೆಯ ಸುತ್ತಮುತ್ತ ಹಾಗೂ ರಾಜ್ಯ ಗಡಿ ಭಾಗಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಬೇಕು ಎಂದು ಹೇಳಿದರು. ಯಥೇಚ್ಛವಾಗಿ ತುಂಬ ದೊಡ್ಡ ಮಟ್ಟದಲ್ಲಿ ಗೋವುಗಳ ಕಳ್ಳ ಸಾಗಾಣಿಕೆ ಹಾಗೂ ಅನಧಿಕೃತ ಕಸಾಯಿಖಾನೆಗಳು ಎಲ್ಲ ಕಡೆ ಎದ್ದಿದ್ದಾವೆ. ಈ ವಿಚಾರವಾಗಿ ನಮ್ಮ ಹಿಂದೂ ಸಂಘಟನೆ, ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಇದನ್ನು ಖಂಡಿಸ್ತಾ ಇದೆ. ಮತ್ತು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಮಾಡೋದೇನು ಅಂತಂದರೆ, ಇದನ್ನು ತಡೆ ಹಿಡಿಬೇಕು. ಅಕ್ರಮ ಗೋ ಸಾಗಾಣಿಕೆ ಏನು ನಡೀತಿದೆ ಇದನ್ನು ತಡೆಗಟ್ಟಬೇಕು. ಮತ್ತು ಅಕ್ರಮ ಕಸಾಯಿಖಾನೆಗಳು ಏನಿದ್ದಾವೆ ಅದನ್ನು ಈ ಕೂಡಲೇ ಅದನ್ನು ಎಲ್ಲ ಜಪ್ತಿ ಮಾಡ್ಕೋಬೇಕು. ಯಾವುದೇ ರೀತಿ ಗೋ ಕಡಿಯೋಂಥದ್ದು ನಡೀಬಾರ್ದು. ಮತ್ತು ಎಲ್ಲೂ ಸಹ ಗೋವುಗಳನ್ನು ಹಳ್ಳಿಗಳ ಕಡೆ ಮನೆ ಮುಂದೆ ಕಡಿರ್ತಕ್ಕಂಥ ಹಸುಗಳನ್ನು, ಗೋವುಗಳನ್ನೆಲ್ಲ ಕದ್ದೊಯ್ತಾ ಇದ್ದಾರೆ. ಅಂಥವ್ರ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಆಗಬೇಕು. ಈ ವಿಚಾರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸೋಕ್ಕೆ ಅಂತ ಬಂದಿದ್ದೀವಿ. ಇದೇನಾದ್ರು ನಾಳೆ ದಿನ ಇದನ್ನು ತಡೆ ಹಿಡಿದಲೆ ಇದೇ ರೀತಿ ಮುಂದುವರಿಸಿದ್ರೆ ನಾವು ಕಾನೂನನ್ನು ಕೈಗೆ ತೊಗೊಳ್ಳೋದು ಅಂತ ಹೇಳೋಕ್ಕೋಗಲ್ಲ. ಬಟ್ ಖುದ್ದಾಗಿ ನಾವೇ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಕರ್ತರು ನಾವೇ ಖುದ್ದಾಗಿ ಕಾರ್ಯಾಚರಣೆ ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀವಿ. ಇದೇ ವೇಳೆ ಜೀವನ್, ರಕ್ಷಿತ್ ಭಾರದ್ವಾಜ್, ಶರತ್, ಪ್ರಣವ್, ವಿಕಾಸ್, ಮಂಜು, ಶಶಿ ಸೂರ್ಯ, ವಿಕ್ಕಿ, ಯಶವಂತ್, ವಿನಯ್, ವಿಶ್ವಂತ್, ಹರ್ಷ, ಸಚಿನ್, ಚೇತನ್, ಲಾವಣ್ಯ ಪಡಿಯಾರ್, ಶೋಭಾ ಇತರರು ಉಪಸ್ಥಿತರಿದ್ದರು.
ಹಾಸನ ನಗರದ ವಿಜಯನಗರದ ಸೂರ್ಯೋದಯ ಬ್ಯಾಂಕ್ ಮ್ಯಾನೇಜರ್ ಪೂಜಾ ಎಚ್ಎಸ್ ಎಂಬುವವರು 60 ಕುಟುಂಬಗಳಿಗೆ 5-6 ಕೋಟಿ ವಂಚನೆ ಮಾಡಿದ್ದು ಅದರ ಬಗ್ಗೆ ಪೊಲೀಸರು ನೊಂದವರಿಗೆ ನ್ಯಾಯ ಕೊಡಿಸುತ್ತಿಲ್ಲ ಎಂದು ಎಸ್ಪಿ ವಿಶ್ವಾಸ್ ದೂರಿದರು. ಸೂರ್ಯೋದಯ ಬ್ಯಾಂಕ್ ಮ್ಯಾನೇಜರ್ನ ಬಂಧಿಸಿ ಆಮೇಲೆ ಏನು ಪೊಲೀಸ್ ಪ್ರವೀಣ್ ಅಂತ ಇದ್ದಾರೆ ಅವ್ರನ್ನ ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಇಲ್ಲೇ ಪ್ರೆಸ್ ಮೀಟ್ ಮಾಡಿದ ಮೇಲೂ ಯಾವುದೇ ರೀತಿ ಏನು ಗಂಭೀರವಾಗಿ ನಮ್ಮ SP ಮೇಡಮ್ ಆಗಿರ್ಬೋದು DC ಮೇಡಮ್ ಆಗಿರ್ಬೋದು ಯಾವುದೇ ರೀತಿ ಗಮನಕ್ಕೆ ತಗೊಂಡಿಲ್ಲ ಅಂತ ಕಾಣುತ್ತೆ. ಪಾಪ ನೀವು ಎಲ್ಲ ಪ್ರೀತಿ ಪ್ರಚಾರ ಸರಿಯಾಗಿ ಹೇಳಿದ್ದೀರಾ, ಆದರೂ ಏನೋ ಅವ್ರ ಗಮನಕ್ಕೆ ಬಂದಿಲ್ಲ ಅಂತ ಅನಿಸುತ್ತೆ ಅಂದ್ಬಿಟ್ಟು ಏನು ಮಾಡಿದೆ, ಸ್ಟ್ರೈಕ್ ಇಟ್ಕೊಬಿಡೋಣ, ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸ್ಟ್ರೈಕ್ ಮಾಡೋಣ, ನಮ್ಮ KRS ಪಕ್ಷ ಎಲ್ಲರನ್ನೂ ಒಗ್ಗೂಡಿಸಿ ಅಂತ ಹೇಳಿ ನಿನ್ನೆ ಪೊಲೀಸ್ ಸ್ಟೇಷನಲ್ಲಿ NR ಸರ್ಕಲ್ ನಗರ ಪೊಲೀಸ್ ಠಾಣೆಗೆ ಭಾನು ಮೇಡಮ್ ಅವರಿಗೆ ನಾನು ಹೋಗ್ಬಿಟ್ಟು ನಾವು ಈ ರೀತಿ ಪರ್ಮಿಷನ್ ಬೇಕು ನನಗೆ ಸ್ಟ್ರೈಕ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ರಿಕ್ವೆಸ್ಟ್ ಲೆಟ್ರನ್ನ ಕೊಟ್ಟೆ ಅವರಿಗೆ, ಪರ್ಮಿಷನ್ ಕೊಡಿ ನನಗೆ ಅಂತ. ಅದರಲ್ಲಿ ಏನಾಗಿದೆ, ಪೊಲೀಸ್ ಪ್ರವೀಣ್ ಅನ್ನೋದು ಇದೆ, ಈ ಥರ ಎಲ್ಲ ಇದೆ ಅಂತ ಎಲ್ಲ ಡೀಟೇಲ್ಸ್ ಇರೋದ್ರಿಂದ ಅವರೇನಂದ್ರು ಕಂಡೀಷನ್ ಆಗಿ ಇದರಲ್ಲಿ ಪೊಲೀಸ್ ಅಂತ ಇರಬಾರ್ದು, ಇನ್ನೊಂದು ಪ್ರವೀಣ್ ಅನ್ನೋ ಹೆಸರನ್ನ ತೆಗೆದಾಕ್ಬೇಕು, ಇದನ್ನು ತೆಗೆದ್ರೆ ಮಾತ್ರ ನಿನಗೆ ನಾನು ಪರ್ಮಿಷನ್ ಕೊಡ್ತೀನಿ ಅಂತ ಕಂಡೀಷನ್ನಾಗಿ ಹೇಳಿದರು. ಅದಕ್ಕೆ ನಾನಿದ್ದವನು ಆಯಿತು ಮೇಡಮ್, ನೀವು ಈ ಥರ ಹೇಳಿದ ಮೇಲೆ ಅದನ್ನು ಹಿಂಬರ ಕೊಡಿ, ನನಗೆ ಏನು ನೀನು ಹೇಳ್ತಿದ್ದೀರೋ ಅದೇ ಸ್ಟೇಟ್ಮೆಂಟ್ ಕೊಡಿ, ನನಗೆ ನಾನು ನಿಮ್ಗಿಂತ ಮೇಲ್ಪಟ್ಟವ್ರ ಹತ್ರ ಪರ್ಮಿಷನ್ ತಗೋತೀನಿ ಅಂತ ನಾನು ಅವ್ರಿಗೆ ಹೇಳಿದೆ. ಅಲ್ಲಿ ನೋಡಿ ಏನಂದರೆ ಪೊಲೀಸ್ ಹೆಸರು ತೆಗಿಬೇಕು ಅಂದರೆ ನಾನು ಪೊಲೀಸ್ ಪರವಾಗಿ ಮಾತ್ರ ಇದ್ದೀನಿ ಅಂತಲೂ ಕೂಡ ಅಂದರು. ಅಲ್ಲೂ CC ಕ್ಯಾಮ್ರಾ ಇರುತ್ತೆ SI ಚೇಂಬರಲ್ಲಿ, ಬೇಕಾದ್ರೆ ತಗೋಬೋದು. ನಾನು ಪೊಲೀಸ್ ಪರವಾಗಿ ಮಾತ್ರ ನಾನು ಹೋರಾಟ ಮಾಡೋದು ಅನ್ನೋ ಲೆಕ್ಕಾಚಾರ ಕೇಳಿದರು. ಪೊಲೀಸ್ ಹೆಸರು ತೆಗಿಬೇಕಂತೆ ಅವ್ರ ಪರವಾಗಂತೆ, ಅಂದರೆ ಪೊಲೀಸು ಕಳ್ಳತನ, ದರೋಡೆ, ಸುಲಿಗೆ ಏನೇ ಮಾಡಿದ್ರು ಕೂಡ ಭಾನು ಮೇಡಮ್ ಅವರು ಅವ್ರ ಪರವಾಗಿ ನಿಲ್ತಾರೆ. ಅದನ್ನು ನಾನು ಹೇಳ್ತಿಲ್ಲ, ಅವರೇ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೊಲೀಸ್ ಹೆಸರು ತೆಗಿ ಕೊಡ್ತೀನಿ ಅಂತ. ಇನ್ನು ಪ್ರವೀಣ್ ಅನ್ನೋ ಹೆಸರನ್ನು ತೆಗಿಬೇಕು ಅಂತ ಹೇಳ್ತಾರೆ. ಅದೇನು ಅವರು ಏನು ಅಂಡರ್ಸ್ಟ್ಯಾಂಡಿಂಗ್ ಏನಿದೆಯೋ ಅವರು ಗೊತ್ತಿಲ್ಲ, ಅವರು ಯಾಕೆ ಹೇಳಿದರು ಅಂತಲೂ ಗೊತ್ತಿಲ್ಲ. ಆಮೇಲೆ ಏನಪ್ಪ ಅಂದರೆ, ನಾವು ಇಲ್ಲಿ ಈ ಸಂವಿಧಾನದಲ್ಲಿ ಹೋರಾಟನ ಮಾಡಬೇಕು ಅನ್ನೋದಕ್ಕೆ, ನಾವು ಹೋರಾಟ ಮಾಡೋದಕ್ಕೆ ಯಾವುದೂ ಅಡ್ಡಿ ಮಾಡೋ ಅಂತ ಅದೇನೂ ಇಲ್ಲ, ಯಾರು ಮಾಡಬೇಡಿ ಅಂತ ಹೇಳೋಕ್ಕೂ ಕೂಡ ಯಾರಿಗೂ ಇಲ್ಲ. ಅವರು ನನ್ನೇನು ಇದು ಮಾಡಿದ್ದಾರೆ, ನಾನೇನು ಪರ್ಮಿಷನ್ ಕೇಳೋಕ್ಕೆ ಅಂತ ಹೋಗಿದ್ದ, ನಿನಗೆ ಕೊಡಲ್ಲ ನಾನು ಪರ್ಮಿಷನ್ನ, ಇವ್ರ ಹೆಸರು ತೆಗಿಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ನಾನು ನ್ಯಾಯ ಎಲ್ಲಿ ತಗೋಬೇಕು, ಏನೆಲ್ಲ ಹೈಕೋರ್ಟಿಗೆ ಅವ್ರ ಮೇಲೆ ಕೇಸ್ ಫೈಲ್ ಮಾಡಬೇಕು ಅದನ್ನು ನಾನು ಮಾಡ್ತೀನಿ. ಆಮೇಲೆ ಅವರು ಇದುವರೆಗೂ ಸ್ಟೇಷನಿಗೆ ಬಂದವರಲ್ಲ, ಬಂದಾದ್ಮೇಲೆ ಎಷ್ಟು ಜನಕ್ಕೆ ನ್ಯಾಯ ಕೊಡಿಸೋರೆ, ಅದು ಎಷ್ಟು FIR ಹಾಕಿದ್ದಾರೆ, ಅದೆಷ್ಟು ಚಾರ್ಜ್ ಶೀಟ್ ಎಷ್ಟು ಮಾಡಿದ್ದಾರೆ ಅನ್ನೋದನ್ನು ಮುಂದಿನ ದಿನದಲ್ಲಿ ಮಾಹಿತಿ ಹಾಕಲ್ಲ, ನಾನು ಅದನ್ನು ಕೂಡ ತಗೊಂಡು ಅವ್ರ ಮೇಲೆ ಕ್ರಮ ತಗೊಳ್ತೀನಿ. ಅಷ್ಟಾಗಿ ಬಿಹೇವ್ ಮಾಡ್ತಾರೆ. ಒಂದು ಏಕವಚನದಲ್ಲಿ ಏನೋ ನೀನೇ ಪ್ರೆಸ್ ಮೀಟ್ ಮಾಡಿದ್ದು ಅನ್ನೋ ಲೆಕ್ಕಾಚಾರ ಎಲ್ಲರೂ ಆ ರೀತಿ ಮಾತಾಡ್ತಾರೆ. ಎಲ್ಲ ಅಲ್ಲೇ ರೆಕಾರ್ಡ್ ಆಗಿರುತ್ತೆ, ಎಲ್ಲನೂ ತೆಗೆಸ್ಬೋದು. ಈ ಥರ ಯಾರೊಬ್ಬರಿಗೂ ಕೂಡ ಇದು ಮಾಡಲ್ಲ. ಅವ್ರು ಭಾಳ ಕಾಂಟ್ರವರ್ಸಿ ಇದೆ. ಯಾವಾಗಲೂ ಒಂದು ಪರ್ಮಿಷನ್ ಲೆಟ್ರ್ ಕೊಡೋಕ್ಕೆ, ನಾನು ಹೋರಾಟ ಮಾಡ್ತೀನಿ ಅಂದರೆ ಇದಕ್ಕೆ ಕೊಡೋಕ್ಕಲ್ಲ ಅನ್ನೋಕ್ಕೆ ಅವ್ರು ಯಾರು ಕೊಡೋದೇ ಇಲ್ಲ ಅಂತ ಕಂಡೀಷನಾಗಿ ಹೇಳ್ತಾರೆ. ಅದರಲ್ಲಿ ಪೊಲೀಸ್ ಪರವಾಗಿ ಮಾತ್ರ ಅಂತ ಅವ್ರು ಇರೋದು, ಸಾರ್ವಜನಿಕರ ಪರವಾಗಿ ಇಲ್ಲ. ಪೊಲೀಸ್ ಹಂಗೆ ಸ್ಟೇಷನ್ ಅವ್ರ ಮನೆ, ಅದರೊಳಗಡೆ ಪೊಲೀಸ್ ಮಾತ್ರ ಸಂಸಾರ ಮಾಡಬೇಕಲ್ಲಿ. ಆ ಲೆಕ್ಕಾಚಾರಕ್ಕೆ ಅವರು ಮಾತಾಡ್ತಾ ಇದ್ದಾರೆ ಭಾನು ಮೇಡಮು. ಆಮೇಲೆ ಏನಪ್ಪ ಅಂದರೆ, ಈ ಸೂರ್ಯೋದಯ ಬ್ಯಾಂಕಿಂದು ಭಾಳ ಅವರು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದಾರೆ ಎಲ್ಲರೂ ಪೊಲೀಸರು ಇರೋದ್ರಿಂದ. ಹಂಗಂತ ಎಲ್ಲ ಪೊಲೀಸು ಪಾಪ ಇದೇ ಥರ ಅಂತ ಹೇಳೋಕ್ಕಾಗಲ್ಲ. ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಆದರೆ ಅಂಥದ್ರಲ್ಲಿ ಇಂಥವರೆಲ್ಲರೂ ಯಾಕೆ? ಈಗ NR ಸರ್ಕಲ್ಲು ನಮ್ಮ ಹಾಸನ ಹೃದಯ ಭಾಗ, ಅದು ಅಲ್ಲಿ ಅಂಥ ನಗರ ಟೌನ್ ಸ್ಟೇಷನ್, ಅಂಥ ಸ್ಟೇಷನ್ಗೆ ಇಂಥ ಅಧಿಕಾರಿಗಳೆಲ್ಲನೂ ಹಾಕ್ಬಿಟ್ಟು ಏನು ಮಾಡ್ತಿದ್ದಾರೆ SP ಮೇಡಮ್, DC ಮೇಡಮ್ ಎಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಏನು ಅಂತ ಕೇಳಬೇಕು ಅವರು. ಪತ್ರಿಕಾಗೋಷ್ಠಿಯಲ್ಲಿ ಚಂದ್ರೇಗೌಡ, ನಂದೀಶ್, ಧರ್ಮಪ್ರಕಾಶ್, ಹರೀಶ್, ಶ್ರೀನಿವಾಸ್ ಹಾಗೂ ಗೀತಾ ಇತರರು ಉಪಸ್ಥಿತರಿದ್ದರು. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ಪ್ರವಾಸಕ್ಕೆ ಬಂದಿದ್ದ ಕುಟುಂಬದೊಂದಿಗೆ ಹೇಮಾವತಿ ನದಿ ದಡದಲ್ಲಿ ಆಟವಾಡುತ್ತಿದ್ದ ವೇಳೆ 14 ವರ್ಷದ ಬಾಲಕನೊಬ್ಬ ನೀರಿನಲ್ಲಿ ಮುಳುಗಿ ಮೃತಪಟ್ಟ ದುರ್ಘಟನೆ ಹೊಳೆನರಸೀಪುರ ತಾಲೂಕಿನ ಜಕ್ಕವಳ್ಳಿ ಗ್ರಾಮದಲ್ಲಿ ನಡೆದಿದೆ. ಮೃತ ಬಾಲಕನನ್ನ 14 ವರ್ಷದ ಜಿಯಾವುಲ್ಲಾ ಎಂದು ಗುರುತಿಸಲಾಗಿದೆ. ಜಬೀವುಲ್ಲಾ ಹಾಗೂ ಗೌಸಿಯಾ ಬಾನು ದಂಪತಿಯ ಪುತ್ರನಾಗಿದ್ದಾನೆ. ಮಾಹಿತಿಯಂತೆ ಕುಟುಂಬದ ಸದಸ್ಯರು ನುಗ್ಗೇಹಳ್ಳಿಗೆ ಭೇಟಿ ನೀಡಿ ಬಳಿಕ ಜಕ್ಕವಳ್ಳಿಯ ಹೇಮಾವತಿ ನದಿ ದಡಕ್ಕೆ ತೆರಳಿದ್ದರು. ಈ ವೇಳೆ ಕುಟುಂಬದ 8 ಮಂದಿ ನೀರಿಗೆ ಇಳಿದು ಆಟವಾಡುತ್ತಿದ್ದರು. ಆಟವಾಡುವ ಸಂದರ್ಭದಲ್ಲೇ ಜಿಯಾವುಲ್ಲಾ ಆಳವಾದ ನೀರಿಗೆ ಸಿಲುಕಿ ಮುಳುಗಿದ್ದಾನೆ ಎನ್ನಲಾಗಿದೆ. ಘಟನೆಯ ಮಾಹಿತಿ ತಿಳಿದ ತಕ್ಷಣ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಸ್ಥಳೀಯರು ಬಾಲಕನಿಗಾಗಿ ಶೋಧ ಕಾರ್ಯ ನಡೆಸಿದರು. ಬಳಿಕ ಮೃತದೇಹ ಪತ್ತೆಯಾಗಿದೆ ಎಂದು ತಿಳಿದು ಬಂದಿದೆ. ಘಟನಾ ಸ್ಥಳಕ್ಕೆ ಹೊಳೆನರಸೀಪುರ ಗ್ರಾಮಾಂತರ ಪೊಲೀಸ್ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಹಾಸನ
ಜಿಲ್ಲೆಯಲ್ಲಿ ಕೈಗೊಂಡಿರುವ 5 ಲಕ್ಷ ಗಿಡಗಳನ್ನು ನೆಟ್ಟು ಪೋಷಿಸುವ ಮಹತ್ವಾಕಾಂಕ್ಷಿ ಯೋಜನೆಗೆ ಅರಣ್ಯ ಇಲಾಖೆಯಲ್ಲೇ ಸಸಿ ಕೊರತೆ ಎದುರಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಹಸಿರೀಕರಣ ಅಭಿಯಾನಕ್ಕೆ ಅಗತ್ಯವಿರುವ ಸಸಿಗಳು ತಮ್ಮ ಬಳಿ ಲಭ್ಯವಿಲ್ಲ ಎಂದು ಅರಣ್ಯ ಇಲಾಖೆಯ ಅಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಮಾಹಿತಿ ನೀಡಿದ್ದಾರೆ ಎಂದು ಹಸಿರು ಭೂಮಿ ಪ್ರತಿಷ್ಠಾನದ ಸಂಸ್ಥಾಪಕ ಆರ್.ಪಿ. ವೆಂಕಟೇಶ್ ಮೂರ್ತಿ ಅಸಮಾಧಾನ ವ್ಯಕ್ತಪಡಿಸಿದರು. ಸಿದ್ಧತೆ ಮಾಡ್ತಾ ಇದ್ದಾರೆ. ಅವರು ಎಲ್ಲ ಇಲಾಖೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗಳ ಸಭೆ ಮಾಡ್ತಾ ಇದ್ದಾರೆ ಮತ್ತು ನಗರಸಭೆ ಇರ್ಬೋದು, ಪ್ರಾಧಿಕಾರ ಇರ್ಬೋದು, ಶಿಕ್ಷಣ ಸಂಸ್ಥೆಗಳು ಈ ಥರ ಅವ್ರಿಗೊಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿ ವ್ಯಾಪಕವಾಗಿ ಒಂದು ಹಸಿರೀಕರಣ ಕೆಲಸ ಮಾಡೋಣ ಅಂತೇಳಿ ಮಾಡ್ತೇವೆ. ಅದು ನಾವು ಸ್ವಾಗತ ಮಾಡ್ತೇವೆ. ನಮ್ಮಲ್ಲೂ ಕೂಡ ಒಂದು ಮೊನ್ನೆ ಮೀಟಿಂಗ್ ಕರೆದಿದ್ದರು. ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ತಹಸೀಲ್ದಾರರು ಮತ್ತು ಇಒ ಕಾರ್ಯನಿರ್ವಾಹಕ ಅಧಿಕಾರಿಗಳು ಒಂದು ಸಭೆ ಕರೆದಿದ್ದರು ಸಂಘ ಸಂಸ್ಥೆಗಳು. ಅಲ್ಲಿ ಚರ್ಚೆ ಮಾಡುವಾಗ ಅರಣ್ಯ ಇಲಾಖೆಯ ಸಾಮಾಜಿಕ ಅರಣ್ಯ ಇಲಾಖೆಯ ಪ್ರತಿನಿಧಿ ಬಂದಿದ್ದವರು ನಮ್ಮ ಹತ್ರ ಗಿಡ ಇಲ್ಲ ಅಂತ ಅಧಿಕೃತ ಪತ್ರ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಬಳಿ ನಮ್ಮ ಗಿಡಗಳಿಲ್ಲ ಅಂತೇಳಿ. ಆಗ ಅವರು ಸುಮ್ಮನೆ ಮಾತುಕತೆ ಆಯಿತು. ಬೇರೆ ಜಿಲ್ಲೆಯಿಂದ ತರಿಸೋಣ ಅಂತ ಪ್ರಯತ್ನ ಪಡ್ತಾರೆ. ಬಟ್ ನಾನು ವಿಚಾರಣೆ ಮಾಡಿದಾಗ ಬೇರೆ ಜಿಲ್ಲೆಗಳಲ್ಲೂ ಕೂಡ ಗಿಡ ಬೆಳೆಸುವಂಥ ಕೆಲಸ ಆಗ್ತಾ ಇಲ್ಲ ಅಂತ ಮಾಹಿತಿ ಬರ್ತಾಯಿದೆ. ಕಳೆದ ವರ್ಷ ನಮಗೂ ಕೂಡ ಒಂದು ಕೆಟ್ಟ ಅನುಭವ ಇತ್ತು. ನಾವು ಕಳೆದ ವರ್ಷದ ಹಿಂದೆ ಒಂದು 6-7 ತಿಂಗಳ ಹಿಂದೆಯೇ ಒಂದು ಅರ್ಜಿ ಕೊಟ್ಟಿದ್ವಿ. ನಮಗೆ ಈ ವರ್ಷ ಒಂದು 5,000 ಗಿಡ ಕೊಡಬೇಕು. ನಾವು ಹಸಿರು ಪ್ರತಿಷ್ಠಾನದಿಂದ ನೆಡ್ತೀವಿ ಅಂತೇಳಿ ನಮ್ಮ ಕಾರ್ಯದರ್ಶಿಗಳು ಅಧ್ಯಕ್ಷರು ಸೈನ್ ಮಾಡಿ ಕೊಟ್ಟಿದ್ರು. ಕೊನೆಯ ಹಂತದಲ್ಲಿ ನಮಗೆ ಜೂನ್ ವಿಶ್ವ ಪರಿಸರ ದಿನದ ಹಂತದಲ್ಲಿ ಅವರು ನಮಗೆ ಹೇಳಿದ್ರು ನಮ್ಮ ಹತ್ರ ಗಿಡ ಇಲ್ಲ ಅಂತೇಳಿ. ಕಳೆದ ವರ್ಷ ಕೂಡ ಈ ಕೆಟ್ಟ ಅನುಭವ ಆಗಿತ್ತು. ಈಗ ನೋಡಿದರೆ ರಾಜ್ಯ ಮಟ್ಟದಲ್ಲೇ ಅದು ಮುಖ್ಯ ಅರಣ್ಯ ಏನು ರೆಗ್ಯುಲರ್ ಡಿಪಾರ್ಟ್ಮೆಂಟ್ ಇದೆ ಅದು ಪ್ಲಸ್ ಸಾಮಾಜಿಕ ಅರಣ್ಯ ಇಲಾಖೆ ಇಬ್ಬರೂ ಕೂಡ ಗಿಡವನ್ನು ಸಸಿಗಳನ್ನು ಬೆಳೆಸ್ತಾ ಇಲ್ಲ. ಬಹಳ ಒಂದು 10-20% ಬೆಳೆಸ್ತಾ ಇರ್ಬೋದು. 5 ಲಕ್ಷ ಗಿಡದ ಕಡೆ ಒಂದು 50,000 ಗಿಡ ಹಾಕ್ಬೋದು ಮತ್ತು 1 ಲಕ್ಷ ಅಂದರೆ ಜಾಸ್ತಿ ಆ ಥರ. ಮತ್ತು ಈ ರೈತರಿಗೆ ಕೊಡೋದು ಮಾಡೋದು ಇಲ್ಲವೇ ಇಲ್ಲ. ಆ ಹಂತಕ್ಕೆ ಬಂದು ತಲುಪಿಲ್ಲ. ಇವತ್ತು ಜಾಗತಿಕ ತಾಪಮಾನದ ವಿಚಾರ ನಿಮಗೆಲ್ಲ ಗೊತ್ತಿದೆ. ಹವಾಮಾನದಲ್ಲಿ ಎಷ್ಟೆಲ್ಲ ಏರ್ಪೇರ್ ಆಗ್ತಾಯಿದೆ ಅಂಥೇಳಿ. ಒಂದು ಮುಖ್ಯವಾಗಿ ಇದಕ್ಕೆ ಯಾವುದು ಪರಿಹಾರ ಅಂತಂದರೆ ವ್ಯಾಪಕ ಅರಣ್ಯವನ್ನು ಉಳಿಸ್ಕೊಳ್ಳುವಂಥದ್ದು ಮತ್ತು ಹೊಸದಾಗಿ ಅರಣ್ಯೀಕರಣ ಮಾಡುವಂಥದ್ದೇ ಅತ್ಯಂತ ಮುಖ್ಯವಾದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮಕ್ಕೂ ಕೂಡ ಇವರು ಇಷ್ಟು ನಿರ್ಲಕ್ಷ್ಯ ತಾಳ್ತಾರೆ ಅನ್ನೋದಾದರೆ ಸರ್ಕಾರ ಯಾಕಿರಬೇಕು, ಅರಣ್ಯ ಇಲಾಖೆ ಯಾಕಿರಬೇಕು ಅಂತ ಒಂದು ಪ್ರಶ್ನೆ ಕೇಳಬೇಕಾಗುತ್ತೆ. ತುಂಬ ನೋವಿನ ಸಂಗತಿ. ಇಷ್ಟು ಪತ್ರಿಕಾಗೋಷ್ಠಿಯಲ್ಲಿ ಹಸಿರು ಭೂಮಿ ಪ್ರತಿಷ್ಠಾನದ ಕಾರ್ಯದರ್ಶಿ ಎಂಬಿ ಗಿರಿಜಾಂಬಿಕಾ, ಪಿ ಪುರುಷೋತ್ತಮ್, ಎಂಆರ್ ಚಂದ್ರಶೇಖರ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಕಾನೆಗಳ ಕಾದಾಟ, ಆನೆ ಬಿದ್ದು ಮಹಿಳೆ ಸಾವು, ಕುಶಾಲನಗರ ದುಬಾರೆ ಸಾಕಾನೆ ಶಿಬಿರದಲ್ಲಿ ಘಟನೆ. ಮಾಜಿ ಪ್ರಧಾನಿ ದೇವೇಗೌಡರ 94ನೇ ಹುಟ್ಟುಹಬ್ಬ ಆಚರಣೆ, ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ದರ್ಗಾದಲ್ಲಿ ಪ್ರಾರ್ಥನೆ, 30 ಅಡಿ ಕಟೌಟ್ಗೆ ಕ್ಷೀರಾಭಿಷೇಕ, ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲು ವಿತರಣೆ. ಎಚ್.ಡಿ. ದೇವೇಗೌಡರ ಸೇವೆ ಸ್ಮರಿಸಿದ ಜೆಡಿಎಸ್ ಮುಖಂಡರು. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಮತ್ತೊಮ್ಮೆ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಬೇಕು, ಮಾಜಿ ಸಚಿವ ಎ. ಮಂಜು ಹೇಳಿಕೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.